ಹೌದು, ಇದು ವಿಧಿಯ ಅಟ್ಟಹಾಸ ಎನ್ನಲೇಬೇಕು. ಗೌರಿಬಿದನೂರು ತಾಲೂಕಿನ ಮಣಿವಾಲ ಗ್ರಾಮದ ಸುಮಾರು 10 ಜನ ಯುವಕರು ಬಿಸಿಲಿನ ತಾಪ ತಾಳಲಾರದೆ ವಾಟದ ಹೊಸಹಳ್ಳಿ ಕೆರೆಗೆ ಈಜಲು ತೆರಳಿದ್ರು. ಆದರೆ ಈ ಸಂತೋಷದ ಕ್ಷಣಾರ್ಧದಲ್ಲಿ ದುರಂತವಾಗಿ ಮಾರ್ಪಟ್ಟಿದೆ. ಈ ದುರ್ಘಟನೆಯಲ್ಲಿ ಕಿಟ್ಟಪ್ಪನವರ ಪುತ್ರ 27 ವರ್ಷದ ಸಂತೋಷ್ ಕುಮಾರ್ ಹಾಗೂ ಲಕ್ಷ್ಮೀನಾರಾಯಣ ಅವರ ಪುತ್ರ 17 ವರ್ಷದ ಅರವಿಂದ್ ಮೃತಪಟ್ಟ ದುರ್ದೈವಿಗಳು. ಮೃತ ಸಂತೋಷ್ ಅವರಿಗೆ ಮದುವೆಯಾಗಿ ಕೇವಲ 8 ತಿಂಗಳಾಗಿತ್ತು. ಅವರ ಪತ್ನಿ ಈಗ 6 ತಿಂಗಳ ಗರ್ಭಿಣಿ. ಗಂಡನನ್ನು ಕಳೆದುಕೊಂಡ ಆಕೆಯ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆರೆಯಲ್ಲಿ ಮುಳುಗಿದ ಇಬ್ಬರ ಪೈಕಿ ಸಂತೋಷ್ ಅವರ ಶವ ಪತ್ತೆಯಾಗಿದ್ದು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಆದರೆ 17 ವರ್ಷದ ಅರವಿಂದನ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಸ್ಥಳಕ್ಕೆ ಆಗಮಿಸಿರುವ ಗೌರಿಬಿದನೂರು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯ ಪೊಲೀಸರು ಶವಕ್ಕಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನು ಇವರ ಜೊತೆಗಿದ್ದ ಅನಿಲ್ ಮತ್ತು ಚಂದನ್ ಎಂಬ ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಸಿಗೆಯ ಸಮಯದಲ್ಲಿ ಯುವ ಜನತೆ ಕೆರೆ, ಬಾವಿ, ಕೃಷಿ ಹೊಂಡಗಳಿಗೆ ಈಜಾಡಲು ತೆರಳುವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.